ಪಶ್ಚಿಮ ಘಟ್ಟಗಳು ಭೂಮಿಯ ಮೇಲಿನ ಅತ್ಯಂತ ಪ್ರಾಚೀನ ಮತ್ತು ಜೀವ ವೈವಿಧ್ಯತೆಯಿಂದ ಕೂಡಿದ ವಿಸ್ಮಯ ಲೋಕ. ಇಲ್ಲಿನ ಪ್ರತಿಯೊಂದು ಮರ, ಪ್ರತಿಯೊಂದು ಎಲೆ ಸಾವಿರಾರು ವರ್ಷಗಳ ಕಥೆಯನ್ನು ಹೇಳುತ್ತದೆ. ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿರುವ ಪಶ್ಚಿಮ ಘಟ್ಟಗಳು ಜಗತ್ತಿನ 8 ಮಹತ್ವದ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದು. ಈ ಭಾಗದ ದಟ್ಟ ಅರಣ್ಯಗಳು ಮತ್ತು ಶೋಲಾ ಹುಲ್ಲುಗಾವಲುಗಳು ಜಿಂಕೆಗಳ ಪಾಲಿಗೆ ಒಂದು ಸುಂದರವಾದ ನೈಸರ್ಗಿಕ ಲೋಕವಾಗಿದೆ. ಈಗ ನೀವು ನೋಡುತ್ತಿರುವುದು ಚುಕ್ಕಿ ಜಿಂಕೆ. ಕಾಡಿನ ಅತ್ಯಂತ ಸುಂದರ ಪ್ರಾಣಿ ಎನ್ನಲಾಗುವ ಇವುಗಳು ಪಶ್ಚಿಮ ಘಟ್ಟದ ತೇವಾಂಶಭರಿತ ಎಲೆ ಉದುರಿಸುವ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳ ಮೈಮೇಲಿನ ಬಿಳಿ ಚುಕ್ಕಿಗಳು ಕಾಡಿನ ಬೆಳಕು ನೆರಳಿನ ಆಟದಲ್ಲಿ ಅಡಗಿಕೊಳ್ಳಲು ಸಹಾಯ ಮಾಡುತ್ತವೆ. ಗಂಡು ಜಿಂಕೆಗಳು 3 ಕವಲುಗಳ ಭವ್ಯವಾದ ಕೊಂಬುಗಳನ್ನು ಹೊಂದಿರುತ್ತವೆ. ಇನ್ನೊಂದು ವಿಶೇಷವೆಂದರೆ ಜಿಂಕೆಗಳು ಮತ್ತು ಮಂಗಗಳ ನಡುವಿನ ಸ್ನೇಹ. ಮರದಿಂದ ಮಂಗಗಳು ಕೆಳಗೆ ಉದುರಿಸುವ ಹಣ್ಣುಗಳನ್ನು ಜಿಂಕೆಗಳು ತಿನ್ನುತ್ತವೆ. ಪ್ರತಿಯಾಗಿ ನೆಲದ ಮೇಲೆ ಬರುವ ಹುಲಿ ಅಥವಾ ಚಿರತೆಯ ಸುಳಿವನ್ನು ಪತ್ತೆ ಹಚ್ಚಿ ಜಿಂಕೆಗಳು ಮಂಗಗಳಿಗೆ ಎಚ್ಚರಿಕೆ ನೀಡುತ್ತವೆ. ಎಂತಹ ಅದ್ಭುತ ಹೊಂದಾಣಿಕೆ ಅಲ್ವೇ? ಇನ್ನು ಕಡವೆ ಭಾರತದ ಅತಿ ದೊಡ್ಡ ಜಿಂಕೆ ತಳಿ. ಮುಸ್ಸಂಜೆಯ ಹೊತ್ತಿನಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಇವುಗಳು ಕಾಡಿನ ಆಳದಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಸುಮಾರು 5 ಅಡಿಗಳಿಗೂ ಹೆಚ್ಚು ಎತ್ತರ ಬೆಳೆಯುವ ಇವುಗಳು ಹುಲ್ಲು ಮತ್ತು ಎಳೆ ಚಿಗುರುಗಳನ್ನು ಸವಿಯುತ್ತಾ ಗುಂಪುಗಳಲ್ಲಿ ವಾಸಿಸುತ್ತವೆ. ಇವುಗಳಿಗೆ ನೀರೆಂದರೆ ಪಂಚಪ್ರಾಣ. ಇವು ಅತ್ಯುತ್ತಮವಾಗಿ ಈಜಬಲ್ಲವು ಕೂಡ. ಕಾಡಿನಲ್ಲಿ ಅಪಾಯದ ಸುಳಿವು ಸಿಕ್ಕಾಗ ಇವು ಮಾಡುವ ವಿಶಿಷ್ಟ ಶಬ್ದ ಇಡೀ ಕಾಡನ್ನೇ ಎಚ್ಚರಿಸುತ್ತದೆ. ಪಶ್ಚಿಮ ಘಟ್ಟದ ದಟ್ಟ ಪೊದೆಗಳಲ್ಲಿ ಅಡಗಿರುವ ಇನ್ನೊಂದು ಪ್ರಭೇದವೆಂದರೆ ಕೂರೆ ಜಿಂಕೆ. ನಾಯಿಯಂತೆ ಬೊಗಳುವ ಕಾರಣ ಇದಕ್ಕೆ ಬಾರ್ಕಿಂಗ್ ಡಿಯರ್ ಎಂದು ಹೆಸರಿದೆ. ಇನ್ನು ಜಗತ್ತಿನಲ್ಲೇ ಅತಿ ಚಿಕ್ಕದಾದ ಜಿಂಕೆಯ ಕುಟುಂಬಕ್ಕೆ ಹತ್ತಿರವಾದ ಪ್ರಾಣಿ ಮೌಸ್ ಡೀರ್. ಕನ್ನಡದಲ್ಲಿ ಬರಿಕ ಎಂದು ಕರೆಯುತ್ತಾರೆ. ಇವುಗಳು ಗೋಚರಿಸುವುದು ಬಹಳ ವಿರಳ. ಇದು ಜಿಂಕೆಯಲ್ಲದಿದ್ದರೂ ಅದೇ ಕುಟುಂಬಕ್ಕೆ ಹತ್ತಿರವಾದದ್ದು. ಇವುಗಳಿಗೆ ಜಿಂಕೆಯ ಹಾಗೆ ಗೊರಸು ಇರುತ್ತದೆ. ಮತ್ತು ಇವುಗಳ ಅತ್ಯಂತ ಆಶ್ಚರ್ಯದಾಯಕ ವಿಷಯ ಹೇಳಿದರೆ ಇವುಗಳು ಹಿಕ್ಕೆ ಹಾಕುವುದು ಒಂದೇ ಜಾಗದಲ್ಲಿ. ಈ ರೀತಿಯ ಒಂದು ಅಭ್ಯಾಸ ಇರುವ ಇನ್ನೊಂದು ಪ್ರಾಣಿ ಖಡ್ಗಮೃಗ. ಬಿದಿರಿನ ಹಿಂಡಿನ ನಡುವೆ ಇವುಗಳು ಮತ್ತು ಇವುಗಳ ಮರಿಗಳು ರಕ್ಷಣೆ ಪಡೆಯುತ್ತವೆ. ಪಶ್ಚಿಮ ಘಟ್ಟದ ಈ ಸುಂದರ ಜೀವಿಗಳು ಪರಿಸರ ಚಕ್ರದ ಅವಿಭಾಜ್ಯ ಅಂಗಗಳು. ಅರಣ್ಯ ನಾಶ ಮತ್ತು ಹೆಚ್ಚುತ್ತಿರುವ ಮಾನವ ವನ್ಯಜೀವಿ ಸಂಘರ್ಷ ಇವುಗಳ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟು ನೀಡುತ್ತಿದೆ. ಪಶ್ಚಿಮ ಘಟ್ಟಗಳನ್ನು ಉಳಿಸಿಕೊಳ್ಳುವುದೆಂದರೆ ಕೇವಲ ಮರಗಳನ್ನು ಬೆಳೆಸುವುದಲ್ಲ, ಈ ಮುಗ್ಧ ಜೀವಿಗಳ ಆವಾಸ ಸ್ಥಾನವನ್ನು ರಕ್ಷಿಸುವುದು. ಸಹ್ಯಾದ್ರಿಯ ಈ ಸಾರಂಗಗಳ ಓಟ ನಿಂತರೆ ಕಾಡಿನ ಜೀವಚಕ್ರವೇ ನಿಂತು ಹೋಗಬಹುದು. ಜಿಂಕೆಗಳ ಬದುಕೆ ಒಂದು ಎಚ್ಚರಿಕೆಯ ಪಯಣ. ಇವುಗಳ ಕಣ್ಣುಗಳು ತಲೆಯ ಎರಡೂ ಬದಿಯಲ್ಲಿರುವುದರಿಂದ ಸುಮಾರು 310 ಡಿಗ್ರಿಗಳಷ್ಟು ವಿಶಾಲವಾದ ನೋಟವನ್ನು ಪಡೆಯುತ್ತವೆ. ಅಂದರೆ ತಲೆಯನ್ನೇ ತಿರುಗಿಸದೆ ತಮ್ಮ ಹಿಂದೆ ಬರುತ್ತಿರುವ ಶತ್ರುವಿನ ಸುಳಿವನ್ನು ಇವು ಅರಿಯಬಲ್ಲವು. ಕೇವಲ ನೋಟವಲ್ಲ, ಇವುಗಳ ಕೇಳುವ ಶಕ್ತಿಯೂ ಅದ್ಭುತ. ಮೈಲಿ ದೂರದಲ್ಲಿ ಒಣ ಎಲೆಗಳ ಮೇಲೆ ಹುಲಿ ಇಟ್ಟ ಹೆಜ್ಜೆಯ ಸದ್ದು ಇವುಗಳಿಗೆ ಎಚ್ಚರಿಕೆಯ ಗಂಟೆಯಂತೆ ಕೇಳಿಸುತ್ತದೆ. ಪಶ್ಚಿಮ ಘಟ್ಟದ ವಿಶಿಷ್ಟ ಶೋಲಾ ಅರಣ್ಯಗಳಲ್ಲಿ ಜಿಂಕೆಗಳು ಕೇವಲ ವಾಸಿಸುವುದಿಲ್ಲ,
ಅಲ್ಲಿನ ಸಸ್ಯರಾಶಿಯನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ತಿನ್ನುವ ಹಣ್ಣುಗಳ ಬೀಜಗಳು ಇವುಗಳ ಮಲದ ಮೂಲಕ ಕಾಡಿನೆಲ್ಲೆಡೆ ಹರಡುತ್ತವೆ. ಜಿಂಕೆಗಳ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ಅವುಗಳ ಕೊಂಬುಗಳು. ಈ ಕೊಂಬುಗಳು ಪ್ರತಿ ವರ್ಷ ಉದುರಿ ಮತ್ತೆ ಹೊಸದಾಗಿ ಬೆಳೆಯುತ್ತವೆ. ಇವುಗಳ ಮೇಲಿರುವ ವೆಲ್ವೆಟ್ ಎಂಬ ಮೃದು ಚರ್ಮವು ರಕ್ತ ಸಂಚಾರವನ್ನು ಒದಗಿಸುತ್ತದೆ. ಜಗತ್ತಿನ ಬೇರೆ ಯಾವ ಪ್ರಾಣಿಯ ಅಂಗವೂ ಇಷ್ಟು ವೇಗವಾಗಿ ಪುನರುತ್ಪತ್ತಿಯಾಗುವುದಿಲ್ಲ. ಮನುಷ್ಯರಿಗಿಂತ 1000 ಪಟ್ಟು ಹೆಚ್ಚು ವಾಸನೆ ಹಿಡಿಯುವ ಶಕ್ತಿ ಇವುಗಳಿಗಿದೆ. ಮೂಗಿನಲ್ಲಿರುವ ತೇವಾಂಶವು ಗಾಳಿಯಲ್ಲಿರುವ ವಾಸನೆಯ ಕಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹುಲಿ ಅಥವಾ ಸಿಂಹಗಳು ಎಷ್ಟೇ ದೂರದಲ್ಲಿದ್ದರೂ ಗಾಳಿಯ ದಿಕ್ಕಿನ ಮೂಲಕ ಇವುಗಳಿಗೆ ಮೊದಲೇ ಸುಳಿವು ಸಿಗುತ್ತದೆ. ಒಂದು ಕಾಡಿನಲ್ಲಿ ಜಿಂಕೆಗಳ ಸಂಖ್ಯೆ ಉತ್ತಮವಾಗಿದ್ದರೆ ಆ ಕಾಡು ಆರೋಗ್ಯಕರವಾಗಿದೆ ಎಂದರ್ಥ. ಸಸ್ಯಾಹಾರಿಗಳಾಗಿ ಗಿಡಮರಗಳ ಬೆಳವಣಿಗೆಯನ್ನು ಸಮತೋಲನದಲ್ಲಿಡುತ್ತಾ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರವಾಗುತ್ತಾ ಇವು ಕಾಡನ್ನು ಜೀವಂತವಾಗಿರಿಸುತ್ತವೆ. ಜಿಂಕೆಗಳ ಜಗತ್ತು ಒಂದು ದೊಡ್ಡ ಬಿಡಿಸಲಾಗದ ಒಗಟು. ಜಿಂಕೆಗಳು ಗೊರಸುಳ್ಳ ಪ್ರಾಣಿಗಳ ವಂಶಕ್ಕೆ ಸೇರ್ತದೆ. ಇದನ್ನು ಆನ್ಗುಲೇಟ್ಸ್ ಎಂದು ಕರೆಯುತ್ತಾರೆ. ಇದನ್ನು 7 ಕುಟುಂಬಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಬೋವಿಡೆ. ಇವುಗಳಿಗೆ ಕಾಯಂ ಉದುರದ ಕೊಂಬುಗಳು ಇರುತ್ತವೆ. ಈ ಕೊಂಬುಗಳ ಒಳಭಾಗ ಪೊಳ್ಳಾಗಿರುತ್ತದೆ. ಇದರಲ್ಲಿ ಕಾಡು ಎಮ್ಮೆಗಳು, ಕಾಡು ಕೋಣಗಳು, ಆಡುಗಳು ಮತ್ತು ಜಿಂಕೆಯಂತಹ ಕೃಷ್ಣ ಮೃಗಗಳು ಬರುತ್ತವೆ. ಎರಡನೆಯದು ಸರ್ವಿಡೆ. ಇವುಗಳಿಗೆ ಕವಲೊಡೆದ ಕೊಂಬುಗಳು ಅಥವಾ ಅಂಟ್ಲರ್ಸ್ ಇರುತ್ತವೆ. ಇವು ಪ್ರತಿ ವರ್ಷ ಉದುರಿ ಮತ್ತೆ ಹೊಸದಾಗಿ ಬೆಳೆಯುತ್ತವೆ. ಉದಾಹರಣೆಗೆ ಚುಕ್ಕೆ ಜಿಂಕೆ, ಕಡವೆ ಇದರಲ್ಲಿ ಬರುತ್ತವೆ. ಮೂರನೆಯದು ಇಕ್ವಿಡೆ. ಇವುಗಳಿಗೆ ಕೊಂಬುಗಳಿರುವುದಿಲ್ಲ. ಇವುಗಳ ಕಾಲಿನಲ್ಲಿ ಒಂದೇ ಒಂದು ದೊಡ್ಡ ಗೊರಸು ಇರುತ್ತದೆ. ಕಾಡು ಕುದುರೆಗಳು ಮತ್ತು ಕಾಡು ಕತ್ತೆಗಳು ಈ ಗುಂಪಿಗೆ ಸೇರುತ್ತವೆ. ನಾಲ್ಕನೆಯದು ಮೊಸ್ಚಿಡೆ. ಇವುಗಳಿಗೆ ಕೊಂಬುಗಳಿಲ್ಲ. ಬದಲಿಗೆ ಗಂಡು ಮೃಗಗಳಿಗೆ ಉದ್ದನೆಯ ಕೋರೆ ಹಲ್ಲುಗಳು ಇರುತ್ತವೆ. ಇವುಗಳಲ್ಲಿ ಕಸ್ತೂರಿ ಎಂಬ ಸುಗಂಧ ದ್ರವ್ಯದ ಗ್ರಂಥಿ ಇರುತ್ತದೆ. ಉದಾಹರಣೆಗೆ ಕಸ್ತೂರಿ ಮೃಗಗಳು. ಐದನೆಯದು ರೈನೋಸೆರೋಟಿಡೆ. ಇವುಗಳ ಮೂಗಿನ ಮೇಲೆ ಕೆರಟಿನ್ನಿಂದ ಆದ ಕೊಂಬು ಇರುತ್ತದೆ. ಇವುಗಳ ಚರ್ಮ ತುಂಬಾ ದಪ್ಪವಾಗಿರುತ್ತದೆ. ಉದಾಹರಣೆಗೆ ಖಡ್ಗಮೃಗಗಳು. ಆರನೆಯದು ಸುಯಿಡೆ. ಇವುಗಳ ಮೂಗು ಚಪ್ಪಟೆಯಾಗಿ ಇರುತ್ತದೆ. ಇವುಗಳಿಗೆ ಕೆಳದವಡೆಯಲ್ಲಿ ಹೊರಬಂದಿರುವ ಕೋರೆ ಹಲ್ಲುಗಳು ಇರುತ್ತವೆ. ಏಳನೆಯದು ಟ್ರ್ಯಾಗುಲಿಡೆ. ಇವು ಜಿಂಕೆಗಳಂತೆ ಕಂಡರೂ ಗಾತ್ರದಲ್ಲಿ ತುಂಬಾ ಚಿಕ್ಕವು. ಇವುಗಳಿಗೆ ಹೊಟ್ಟೆಯಲ್ಲಿ 3 ಭಾಗಗಳಿರುತ್ತವೆ ಮತ್ತು ಜಿಂಕೆಗಳಿಗೆ 4 ಇರುತ್ತವೆ. ಜೌಗು ಜಿಂಕೆ ಅಥವಾ ಮೌಸ್ ಡೀರ್ ಈ ಗುಂಪಿಗೆ ಸೇರಿದವುಗಳಾಗಿವೆ. ನಮ್ಮ ಇಂದಿನ ಈ ಪ್ರಯತ್ನ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾಗಿದ್ದರೆ ಒಂದು ಲೈಕ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಂದನೆಗಳು.